ಕೆನಿ ಮೊಸರು ಜನ ನಾವು ಬೆಣ್ಣೆ ಇಟ್ರು ಗಿರಾಕಿಗಳ ಬರೋಲ್ಲ. ಹಿಂಗಾಗಿ ವ್ಯವಹಾರ ಸಾಧ್ಯ ಆಗಂಗಿಲ್ಲ. ಸುಮ್ಮನೆ ಗೋವಾಕ್ಕೆ ಹೋಗೋದು ಬೇಸಿ, ಅಲ್ಲೇ ಸಮುದ್ರ ದಂಡ್ಯಾಗ ಅಡ್ಡಾಡ್ತಿರ್ತಾರಲ್ಲ ಅವ್ರನ್ನ ನೋಡ್ಕೊಂಡು ಹೊತ್ತುಗಳಿದ. ಅದ್ರಲ್ಲಿ ಏನ್ ಕಾಲಾಗ ಯಾಕ್ರೋ ಇದು? ಏಯ್ ಕಾಲ ಹಾಕಳಿ. ಇಲ್ಲಿ ಬಂದ್ ನೋಡು, ಬ್ರೇಕ್ ಇರ್ಲಾದ ಗಾಡಿ ಇದು. ಹಂಗೆ ಹೊಡೆದದ್ದ ಅವನು ಬರ್ಲಿ. ಜಿಗಿದಾಡುದಿಲ್ಲಪ್ಪ, ಇಂಥದವ್ರು ಜಿಗಿದಾಡುದಿಲ್ಲ. ನಾವು ಜಿಗಿದಾಡವ ಬ್ಯಾರೆ ಅದಾವು. ಅದಲ್ಲ ಬ್ಯಾರೆ ಅವತ್ತಿ ನೋಡ ದೋಸ್ತರು, ನಮ್ಮ ದೋಸ್ತರು ನೋಡಿ ಯಾವ್ದು ಬುಲೆಟ್ ಐತಿ. ಮತ್ತೆ ನಾವು ಹಡ್ದವ್ ನಾನು ಅಪ್ಪ ನಾನು ನಿಂದ ನೀ ಶುರು ಮಾಡಿ ಅಲ್ಲ ಎಲ್ಲಿ ಹೊಂಟಿದಿ? ಕಾಯಿಪಲ್ಲೆ ತರಾಕ ಕಾಯಿಪಲ್ಲೆ ಮಾರ್ಕೆಟ್ ತುಂಬ ಬರೀ ಕಾಯಿಪಲ್ಲೆ ನೋಡು. ಏನ ಹಂದಿಗಳು ಕುಂತಿರ್ತಾವ, ಅವನ ಮನುಷ್ಯರ ಇರ್ತಾರ. ಹೇಳು ಏನಾಯ್ತು? ಕಾಯಿಪಲ್ಲೆ ಇತ್ತು, ಆದ್ರ ರೇಟ್ ಭಾಳ ಜಾಸ್ತಿ ಇತ್ತು. ನೀ ಕೊಟ್ಟ ರೊಕ್ಕ ಎದಕ್ಕೆ ಸಾಲಿಲ್ಲ. ನಿನಗೆ ಯಾವಾಗಾರ ಸಾಲ? ನೀ ಯಾವಾಗಾರ ಕೊಟ್ಟ ಹೆಸರಾಗಿದಿ. ಆ ಪೌರಾಣಿಕ ಹೋಗ್ತೀರಿ, 15 ತರ್ತೀರಿ, ಹಣಕ್ಕೆ ಹೊಡಿತಾರ. ಮತ್ತೆ ಕೊಟ್ಟಿದ್ದಕ್ಕೂ ಸಾಲಿಲ್ಲ. ಏನಂತಾನಿ? ಅಯ್ಯೋ ಹಾಗಲಕಾಯಿ, ಹೀರೆಕಾಯಿ, ಬದ್ನಿಕಾಯಿ, ಮುಲಗಿಕಾಯಿ, ಸೌತೆಕಾಯಿ ಬೆಲೆ ಒದ್ದಿದ್ದನು ವರ್ಷಕ್ಕೂ ಗುಂಡು ಸುಡಲಿಲ್ಲ. ಆಚಾರ್ಯ ಎಲ್ಲಿ ಕೈ ಆಡಿಸ್ತೀನಿ ಅಲ್ಲಿ ಬರೀ ಉದ್ದದ್ದು ಹವಾಸಕ್ಕು. ಅದರಾಗ ಸೌತೆಕಾಯಿ ಇತ್ತಪ್ಪ, ಎಳೇ ಸೌತೆಕಾಯಿ ಮಿರಿ ಮಿರಿ ಮಿಂಚುತ್ತಿತ್ತು. ನೋಡಿದ್ರಾಗ ಮುತ್ತು ಕೊಡ್ಲೇನೋ ಏನು ಬೇಕೊಂಡು ಬೀಳಿ. ಸೌತೆಕಾಯಿಗೆ ಮುತ್ತು ಕೊಡ್ತಾರ, ಬಾಯಾಗ ಇಟ್ಕೊಂತಾರ, ತಿಂತಾರ. ನೋಡಿದಿ ಮನ್ಯಾರ ಏನ್ ಮಾಡಿ ಅಳಿಗಾಡ್ಸವಲ್ಲ ಅದನ್ನ. ಚೆನ್ನವ ಎಷ್ಟು ಸಲ ಹೇಳ್ಬೇಕು ವ್ಯವಹಾರ ರೀತಿನ. ಏನಂತ? ಇಂತ ಚಲೋ ಕಾಯಿಪಲ್ಲೆ ತಂದ್ರೆ ಖಾನಾವಳಿ ದಂಧ ಮಾಡೋದಾಗತ್ತಾನೆ. ಯಾವಾಗಲೂ ಕಾಯಿಪಲ್ಲೆ ತರಬೇಕಾದ್ರೆ ಸಂಜೆ ಮುಂದ ಕಿತ್ಕೊಂಡು ಹೋಗ್ತಾರಲ್ಲ, ಅವಾಗ ಹೋಗಿ ಅಂಬರ್ಬೇಕು ನಾವು. ಹಂಗಲ್ಲ, ಮೊದಲಿಗೆ ಚಲೋ ಮಾರಿರ್ತಾರ, ಹಿಂದಗಡೆ ಉಳಿದಿರ್ತದ, ಅದನ್ನ ಕೊಡ್ತಾರ, ಸ್ವಸ್ಥದಾಗ ಬೀಳ್ತದ. ಇನ್ಮ್ಯಾಲೆ ಹೋಗೋದ ಬೇಡ. ಸಂಜೆ ಮುಂದೆ ಹೋಗಂಗಿಲ್ಲ, ನಾವು ಹೋದ್ರೆ ಮುಂಜಾನೆ ಹೋಗಕ್ಕೆ. ಸಂಜೆ ಮುಂದೆ ಬರೀ ಜೋಲ ಸೋಸ್ಕೊಂತ ಮುದುಕರು ಕುಂತಿರ್ತಾರೆ. ಅವ್ರ ಆ ನಮ್ಮನೆ ಕುಂತಿರೋದು ನೋಡಿದ್ರೆ ನನಗೆ ಕಾಯಿಪಲ್ಲೆ ಕೊಳಕ್ ಮನ್ಸ ಬರೋದಿಲ್ಲ. ಮುಂಜಾನೆ ಹೋಗು ಸ್ಟೈಲಾಗಿ ಹುಡುಗರು ಕುಂತಿರ್ತಾರೆ. ನಾ ಇಷ್ಟು ಕಾಯಿಪಲ್ಲೆ ತರಕ್ಕೆ ಹುಡುಗರು ನೋಡಕ್ ಹೋಗಲ್ಲ. ಒಂದ್ಸರ ಕಾಯಿಪಲ್ಲೆ ಮಾರ್ಕೆಟ್ನಾಗ ಕಾಲಿಟ್ನೆ ಅಂದ್ರ 3 ಮುಗಿಸ್ಕೊಂಡ ಮನೆಗೆ ಬರ್ಬೋದು. ಬಟ್ ಚಲೋ ಇರುತ್ತೆ ಅಂಬರ್ತಾನೆ, ಇಲ್ಲಾರ್ದೆ ನಮ್ಗೆ ಅಂಬರಿಸ್ತಾನೆ. ಜೀವನದಾಗ ಇದೆ ಬಂದು ನೋಡಿ ಇದ್ರ ಕಲ್ಕೊಂಡು ನಿಮ್ಗೆ ಅನುಭವ ಇರಂಗಿಲ್ಲ, ಸುಮ್ಮನೆ ಒದಲಾಡ್ಬೇಡ್ರಿ. ಆಯ್ತು. 3 ಮುಗಿಸ್ಕೊಂಡು ಬರ್ಬೇಕು ನೋಡ.
ಏನದು ಕಾಯಿಪಲ್ಲೆ ತಗೊಂಡಾಗ ಆಗಿರ್ಬೇಕು, ಹ್ಮ್ ಹುಡುಗರು ನೋಡ್ದಂಗ ಆಗಿರ್ಬೇಕು. ನಾವು ಅವ್ರಿಗೆ ಗೊತ್ತಾಗೈತಿ, ನೀವು ಹುಟ್ಟಿಸ್ತಾವ ನೀನು ಗೊತ್ತಾಗಿಲ್ಲ. ಆಯ್ತಳ ಏನೇನ್ ನಾ ಬರೋದಿಲ್ಲ, ನೀನು ಹೋಗು. ಅವ್ರ ಐತಿ ಏನು ಅನ್ನಕ್ಕೆ ಬರೋಣ. ಹೋಗೋ ಮರೆ ನಿಮ್ದೇನು ಕಿರಿಕಿರಿ, ನಮ್ದಾರ ರಗಡ ಆಗ್ಯದ. ಇನ್ನೈತಿ ಮಂದಿದ ಒಂದು ಬೇರೆ ಬೇರೆ. ಚಿಲ್ಲರೆ ನಿಂತ್ಕೋಗುತ್ತೆ. ಹೋಗು. ಸುಮ್ಮನೆ ಹೋಗ್ಬೇಕು. ನೀ ದುಡ್ಡಿದ್ದರದ ಒಂದು ದೊಡ್ಡ ಮಾಕಂತೀನಿ. ಏನಾರ ಯಾರ ಬಿಟ್ಟಿದ್ರೆ ಸಾಕು, ದುಡ್ಡು ಇಲ್ಲಿ ಮುಂದಕ್ಕೆ ದುಡ್ಡು ಯಾರು. ನಮಸ್ಕಾರ ಒಳ್ಳೆಯವ್ರು ನೋಡ್ರಿ. ಯಾರು ಮಾಡೋದು ನೋಡ್ಬಿಡಿ, ನೀವ ಎಲ್ಲಾರು ಬರ್ತಾರ, ಅವನು ಬರ್ತಾರ, ನಾನು ನೋಡಂತ, ನೀವು ಬರ್ತಾರ, ನಾನು ನೋಡೋದು. ಎಲ್ಲಾರು ಒಳ್ಳೆ ನೋಡಿ 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 ತಿರುಗಿ ನಾವು ನೋಡೋರು ಯಾರು ಎಲ್ಲಾರೇ ಯಾರು ಜಗದೀಶಪ್ಪನ? ಹ್ಞೂನ್ರಿ. ಜಗಣ್ಣಲ್ಲಿ ವರ್ಷಕ್ಕೂ ಹಿಡಿದು ಗೊತ್ತಾಣ. ಏನ್ರಿ ರೋಡ್ನಲ್ಲಿ ನಿಂತ್ಕೊಂಡು ತಂದೆ ಮಗಳು ಕುಶಲವಾದ ಸಂಭಾಷಣೆಯಲ್ಲಿ ಇದು ಕುಶಲ ಅನ್ನೋದು ಮತ್ತೆ ಅವ್ನು ಸಾಕಾಗ್ಯದಕ್ಕೆ ಸಂಬಂಧ. ಅಲ್ಲ, ಬಹಳ ಗಂಭೀರವಾದ ಚರ್ಚೆ ನಡೆದಿತ್ತು. ನಾ ಯಾಕಾರ ಹಡದಿನ ನಂಗೆ ಆಗ್ಯದ. ಒಂದೇನು ಸುದ್ದಿ ಮಾಡೋದು ಒಂದು ಇಲ್ಲ. ಸಮೀರ ಮರ್ಯಾದೆ ಅಲ್ಲ ಈಗ ಏನ ಅಂತದ್ದಾಯ್ತು ಅಂತ ಭಯಕತ್ತೀರಿ ಮಗಳಿಗೆ? ಏನಲ್ಲ, ಕಾಲಾವಳಿ ದಂಧ ನಡಿಬೇಕವ, ಚಲೋ ಕಾಯಿ ಪಲ್ಯ ತುಂಬ ಉಳ್ಕ ಬಳಕ ತಂದ್ರೆ ಹಂಗ ಮರ್ಯಾದೆ ಸುಮ್ಮ. ಅಲ್ಲಲ್ಲ, ನೀವು ಹೇಳ್ತೀರಿ ಬಿಡು, ನೀವು ಯಾವಾಗಲೂ ಪರಿಶುದ್ಧವಾದ ಮನಸ್ಸಿನ ಕೊಳಕ್ ಮಂದಿ. ಅದಕ್ಕೆ ಹಂಗ ನಡ್ದದ. ನಾ ನಿನ್ನ ಹತ್ರ ಹೊಂಟಿದ್ನಿ. ಏನ್ರಿ ಬಡವನ ಹತ್ರ ಏನು ಕೆಲಸ ಐತಿ ಹೇಳ್ರಿ. ಕೆಲಸ ಅನ್ನಕ್ಕೇನು ಹಿಂದಕ್ಕೆ ಒಂದಿವ್ಸ ರೂಪಾಯಿ ಕೊಟ್ಟಿದ್ನಲ್ಲ. ನಿಜ. ಈಗ ಒಂದ್ ಜರ ನಮ್ಮ ಖರ್ಚಿಗೆ ರೊಕ್ಕ ಇರ್ಲಾರ್ದಂಗೆ ಆಗ್ಯದ, ಅದು ಕೊಡ್ತಾನೇನಂತೇಳಿ. ನೋಡಿ ದೇವಣ್ಣವ್ರೆ, ನೀವು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಸಹಾಯ ಸಹಕಾರ ನೀಡಿದ್ದೀರಾ. ಆ ನಿಮ್ಮ ಉಪಕಾರದ ಋಣವನ್ನ ನಾನು ನನ್ನ ಉಸಿರಿನ ಕೊನೆಯವರೆಗೂ ಮರೆಯೋದಿಲ್ಲ. ಆದ್ರೆ ಇನ್ನೇನು ಭಯ ಇಲ್ಲ ದೇವಣ್ಣವ್ರೆ ನಮಗೆ. ಯಾಕ ಲಾಟ್ರಿ ಯಾರದನು? ಲಾಟ್ರಿ ಅವ್ರು ನೋಡ್ತೇನೆ ಅಲ್ಲಿ ಮುಸುಡಿ ನೋಡಿಲ್ಲ ಈಗ ಸಟ್ನ ಕರೆಂಟ್ ಹೋದ್ರೆ ಬ್ಯಾಟ್ರಿಗೆ ಸಹಿತ ಇಲ್ಲ. ಇವಾಗ ಲಾಟ್ರಿ ಹೊಡಿತೇನಂತ, ಇವಾಗ ಲಾಟ್ರಿ ಹೊಡೆದು ಲೋಕ್ಲಾಯ ಆಗೋದು ಎರಡು ಒಂದೇ. ಹಾಗಲ್ರಿ, ನನ್ನ ತಮ್ಮ ಪ್ರಕಾಶ ವಿದ್ಯಾವಂತನಾಗಿ ಮನೆಗೆ ಬರ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ಆದಷ್ಟು ಬೇಗ ನಾವು ಕೂಡ ನಿಮ್ಮ ಸಾಲ ತೀರಿಸೋದ್ರಿಂದ ಋಣಮುಕ್ತರಾಗ್ತೀವಿ. ಅಂದಂಗ ನಿಮ್ಮ ತಮ್ಮ ಊರಿಂದ ಯಾವಾಗ ಬರ್ತಾನ? ಯಾಕ್ರಿ ಮಾತಾಡ್ದಿತ್ತ ಅವನ ಹತ್ರ? ಅದೇನು ವಿಷಯ, ನನ್ನ ಜೊತೆಗೆ ಮಾತಾಡ್ರಲ್ಲ. ಹಂಗ ಈಗ ಕಷ್ಟ ಮಾಡೋರ ಹತ್ರ ಕಾತಿರ್ತದ, ಟೇಲರ್ ಹತ್ರ ಕಾತಿರ್ತದ. ಹಾ. ಕಷ್ಟ ಮಾಡೋರ ಕಾತ್ರಿ ಟೇಲರ್ಗೆ ಬರ್ತದನ? ಇಲ್ಲ. ಟೇಲರ್ ಕಾತ್ರಿ ಕಷ್ಟ ಮಾಡೋಕ್ ಬರ್ತಾನ? ಇಲ್ಲ. ಅವ್ರದ್ದು ಅವ್ರ ಮಾಡ್ಬೇಕು, ಅವ್ರದ್ದು ಅವ್ರ. ಹಂಗ ನಿಮ್ಮ ಅಲ್ಲ, ನಿಮ್ಮ ಅಭಿಪ್ರಾಯ ನಾನು ಒಪ್ಕೊಳ್ತೀನಿ. ಆದ್ರೆ ಈ ಮುನ್ಸೂಚನೆ ಅಂತ ಇರುತ್ತಲ್ಲ, ಇದೇ ವಿಷಯ ಅಂತ ಹೇಳಕ್ ಇರುತ್ತಲ್ಲ. ಹಾ, ಏನಿಲ್ಲ, ನಿಮ್ಮ ತಮ್ಮ ಕಲೆಯಲ್ಲೇ ನಮ್ಮ ಹುಡುಗ ಒಬ್ಬ ಕಲಿತಾನ, ನಮ್ಮ ಅಳಿಯ. ಅವನ ಹೆಸರು ಪ್ರದೀಪ್. ಹಾ. ನಿಮ್ಮ ತಮ್ಮ ಕಲೆಯಲ್ಲೇ ಇವ ಕಲಿತಾನ ಅಂದ್ಮೇಲೆ ಇವಾಗ ಯಾವ ನೌಕರಿ? ಇವ ಏನು ಬೇರೆ ಅಕ್ಕ ನಾನು, ಮತ್ತ ಅವ ಅದನ್ನ ಕಲಿತಾನಂದ್ರೆ ಇವನು ಅದನ್ನ ಅಕ್ಕನ, ಇವನ್ ಪುಷ್ಮನ ಅಕ್ಕ ನಾನು. ಅದೇ ಹೇಳಕತ್ತೀನಿ. ಅಲ್ಲ ದೇವಣ್ಣವ್ರೆ, ಅಲ್ಲ ನಿಮ್ಮ ಅಳಿಯ ಪ್ರದೀಪ್ ಅವರು ನನ್ನ ತಮ್ಮ ಪ್ರಕಾಶನ್ ಜೊತೆ ಓದ್ತಾ ಇದ್ದಾರೆ ಅಂದಮೇಲೆ MBBS ಓದ್ತಾ ಇರಬೇಕು. MBBS ಓದ್ತಾ ಇರೋ ಅವರಿಗೆ ದೊಡ್ಡ ಡಾಕ್ಟರ್ ನೌಕರಿನೇ ಸಿಗಬೇಕಲ್ಲ. ನೋಡ, ಹೌದಿಲ್ಲ ಡಾಕ್ಟರ್? ಏನ್ರಿ ದೇವಣ್ಣವ್ರ ಇದು? ಡಾಕ್ಟರ್ ಅಂದ್ಕೊಳ್ಳೆ ನಿಮ್ಮ ಮಗಳಿಗೆ ಏನಾಗತ್ತ? ಡಾಕ್ಟರ್ ಅಂದ್ಕೊಳ್ಳೆ ನಿಮ್ಮ ಮಗಳಿಗೆ ಏನಾಗತ್ತ? ಹಂಗೆ ಏರಿಸಬಾರ್ದು ಅದನ್ನ. ಏನ್ ತ್ರಾಸ ಮಾಡಿತ್ತು ಹಂಗಲ್ಲವ, ಯಾವಾಗಲೂ ಎಲ್ಲಿ ಏರಿಸ್ಬೇಕು ಗೊತ್ತನ? ಎಲ್ಲಿ? ಸಣ್ಣ ಹುಡುಗರ ಮುಂದೆ ಏರಿಸ್ಬೇಕು, ಅಂದ್ರೆ ಮುಂದೆ ಸುಧಾರಣೆ ಆಗ್ತಾವ. ಸುಮ್ಮಿರು. ಅನ್ಬಹುದು ಮಾತಿದು. ಹಂಗ್ಯಾಕೆ ಮಾಡಿಲ್ಲ ನೋಡು. ಯಾಕೆ? ಆ ಹುಡುಗರ ಮೇಲೆ ಭಾಳ ಜೀವಿಕಿ. ಜೀವಿತ್ರ ಹಿಂಗ್ ಮಾಡ್ತಾರನ್ರಿ? ನಮ್ಮ ಅಳಿಯ ನಾವ್ ಯಾವ ಎಸ್ಟಿಮೇಟ್ ಇಟ್ಕೊಂಡಿವಿ ಅಂದಿ, ಈಕಿನ ಅವನಿಗೆ ಕೊಟ್ಟು ಮದ್ವೆ ಮಾಡ್ಬೇಕನ್ನೋ ಎಸ್ಟಿಮೇಟ್ ಐತಿ ನಮ್ಮದು. ಏನ್ ವಿಚಾರ ಮಾಡಿದ್ರಿ ದೇವಣ್ಣವ್ರೆ? ಮತ್ತಿಲ್ಲಿ ನಾವೇನು ಸುಳೆ ಮಕ್ಕಳೇ ವಿಚಾರ ಮಾಡಿ ಹೇಳಕತ್ತೀನಿ. ಅಲ್ರಿ, ನಿಮ್ಗೆ ಹುಚ್ಚ ಸುಳೆ ಮಗ ಅಂತ ಯಾವಂದ್ರ? ನೀವು ಶಾಣೆ ಸುಳೆ ಮಗನ ಅಲ್ಲ. ಈ ಆ ಲೋಕಾರೂಢಿ ಪ್ರಕಾರ ಅಂತಾರಲ್ಲ ಹಂಗೆ. ಇಲ್ಲ ಬಡಿ, ಇಲ್ಲ ಬಡಿ ಬಡಿ ಹಂಗಲ್ರಿ. ಈಗ ಪ್ರದೀಪ್ ಅವ್ರು ನೋಡಿದ್ರೆ MBBS ಓದ್ತಾ ಇರೋದು ದೊಡ್ಡ ಡಾಕ್ಟರ್. ಮಾರಾಯ ಕಾಯಿಯಾರ ಮಗ್ಯಾಂದ ನೀ ಮ್ಯಾಗ ಅದನ್ನ ಅನ್ಬೇಡ, ಇನ್ನೊಂದು ಬ್ಯಾರೆ ಅನ್ನು. ಆಯ್ತು ಬಿಡ್ರಿ. ಪ್ರದೀಪ್ ಅವ್ರು ನೋಡಿದ್ರೆ MBBS ಓದ್ತಾ ಇರೋ ದೊಡ್ಡ ಮುಂದೆ
ಅದು ಬೇಡ. ವೈದ್ಯರು. ಹಾ ನಿಮ್ಮ ಮಗಳು ನೋಡಿದ್ರೆ ಆಫ್ಟರ್ ಆಲ್ ಖಾನಾವಳಿಯಲ್ಲಿ ಕಸ ಮುಸ್ರೆ ಕೆಲಸ ಮಾಡೋ ಅಶಿಕ್ಷಿತ ಹೆಣ್ಣು. ನೀ ಸರಿ ನೀ ಮುಂದಕ್ಕೆ ಬಾ. ನೀ ಸರಿ ಬಾ. ಏನಂದ್ರಿ ನೀವು ನನಗೆ? ಏನದ ಮಾತಾಡಿದ್ರಿ ನೀವು? ಅದೇ ಏನಂದ್ರಿ? ಏನಂದ್ರಿ ನೀವು ನನಗ? ಅದು ಅಶಿಕ್ಷಿತಳು ಅಂತ. ನನಗೆ ನೀವು ಅಶಿಕ್ಷಿತಳು ಅಂತ ನನಗೆ ಹೆಂಗ್ ಅಂದ್ರಿ ನೀವು? ಹಿಂಗ ಮಾಡಿ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿರಿ ನೀವು. ಈ ನಾನೋಗ್ಬೇಕು ಉಳ್ದಿದ್ನ ನನಗೋಗ್ಬೇಕಂದ್ರೆ ನೀವೇನು ಮಾತಾಡಂಗಿಲ್ರಿ. ಮೂರು ಮುಂದಿಡ್ಬೇಕು, ಮುಸ್ಕೊಂಡು ಹೋಗ್ಬೇಕು. ಸರಿ ಹಿಂದಕ್ಕೆ ನೀ ಬಾ ಮುಂದಕ್ಕೆ ಮೂರು ಮುಂದಿಡ. ಇಲ್ಲಿ ನಮಗ್ ಗೊತ್ತಿಲ್ಲ, ಮೂರು ಮುಂದಿಡ್ಬೇಕು, ಮುಸ್ಕೊಂಡು ಹೋಗ್ಬೇಕು. ಅಲ್ಲ ಏನ್ರಿ ಹೆಚ್ಚಿ ಮಾತಾಡಂಗಿಲ್ರಿ, ಮೂರು ಮುಂದಿಡ್ರಿ. ಅದೇ ಮೂರು ಏನು ಅಂತದು? ಮತ್ತಿನ್ನೇ ನಮ್ಮಪ್ಪ ಕೊಟ್ಟನ ಇಲ್ಲಿ ನಿಮ್ಗೆ ಕೊಡೋದೈತಿಲ್ಲ. ಅದಾನೋ ಮಾರಾಯ 30,000 ಮೂರು. ಮತ್ ನಿಂದಿದು ಕೊಡು. ಅಸಲು ಬಡ್ಡಿ ಗಂಟು. ಅಲ್ರಿ ಆಕಿ ನೋಡಿ ಹಂಗಾರ ಅನ್ನಕ್ಕೆ ಬರುತ್ತೆ ನಿನಗೆ ಮನಸ್ಸು. ನೋಡ್ದೇನು? ನೋಡು ಫಿಗರ್ ನೋಡು. ಅವನವ್ನ ತಲೆ ನೋಡು, ಅರಸಿಕಾಯಿ ತೆಂಗಿನಕಾಯಿ ಆಗ್ಯದ. ಅದು ನಮ್ಮ ನಾವು ಇಲ್ಲಿವರೆಗೂ ಖಾನಾವಳಿದ ಲೆಕ್ಕಪತ್ರ ಇಟ್ಟಿಲ್ಲ. ಎಲ್ಲ ನಮ್ಮ ಅವ್ವಿ ತಲೆಯಾಗ ಐತಿ. ಸವರಾತ್ರಿನಾಗ ಎಬಿಸಿ ಯವ್ವ ಇವಂದು ಎಷ್ಟೈತಿ ಅಂದ್ರ ಯಪ್ಪ ನಿದ್ದೆಗಣ್ಣಾಗ ಸಹಿತ ಹೇಳ್ತೀನ ಅವಂದು ಇಷ್ಟ ಐತಿ. ಲೆಕ್ಕ 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 ಗಣ್ಣಾಗನು ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಹೌದೌದ್ರಿ. ಇವೆಲ್ಲ ಏನಂತಿಕೊಂಡ್ರಿ ನೀವು? ಕೂದಲು ನಾವೇನು ಕಸ್ಬರ್ಗಿ ಕಡ್ಡಿ ಅಂದ್ವೇನು? ಒಬ್ಬೊಬ್ಬರ ಲೆಕ್ಕನು ಈ ಕೂದಲು ಎಳೆಯಾಗಿಟ್ಟೇವ್ ನಾವು. ಇದು ಗಣಿತ ಶಾಸ್ತ್ರಕ್ಕನ ವಿರುದ್ಧ ಆಯ್ತು. ನೀ ಹೆಚ್ಚಿಗೆ ಮಾತಾಡ್ಬೇಡ, ನಮ್ಮ ಇಡು ಹೋಗು ಅಷ್ಟೇ. ಅದಕ್ಕೆ ಪ್ರಪಂಚದಲ್ಲಿ ಬಲ್ಲವ್ರು ಏನ್ ಹೇಳ್ತಾರ್ರಿ? ಅದೇ ನಾನಂದ್ರೆ ಏನಂತ ಹೇಳಪ್ಪ ನನ್ನ ಬಗ್ಗೆ ಸರಿಯಾಗಿ ಹೇಳ ಅವ್ರಿಗೆ. ಏನ್ ಹೇಳಿ? ವಿಭೂತಿ ಪಟ್ಟ ಹಚ್ಕೊಂಡ್ರ ನಿಮ್ಮ ಮಗಳು ಅದ ಕಿತ್ತೂರು ಚೆನ್ನಮ್ಮ ಹೊಂಟಂಗ ಆಗ್ತಾಳ. ಅಲ್ರಿ ಏನಿದು ಹಿಂಗೆ 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 ಹೆಂಗಿದು? ಇದು ತಿಳಿಲಿಲ್ಲ ನಿಮ್ಗೆ? ಇಲ್ಲ ಎದ ಕೊಟ್ರಿ ಒಣಬುರಿ ಭಾರಾಗಿ. ಯಾಕೆ ಏನ್ ತಿಳ್ಕೊಳ್ಳಿಲ್ಲ ಅಂದ್ರೆ ಜೀವನದಾಗ ಸೊನ್ನಿ ತಿಳ್ಕೊಬೇಕು. ಸೊನ್ನಿ ಪ್ರಪಂಚ ನಡೆದಿರೋದ ಸೊನ್ನಿ ಮ್ಯಾಗ ನಡೆದೈತಿ. ಇದು ಚೆನ್ನಮ್ಮನ ಕುದುರಿ. ತಿಬ್ಬ ಹತ್ತಬೇಕಾದ್ರೆ ಉರುಪಿರ್ತೈತಿ, ಉರುಪಿಲೆ ಏರ್ತೈತಿ. ಏರಿದ ಮೇಲೆ ಸುಸ್ತಾಗ್ಬಿಟ್ಟಿರ್ತೈತಿ, ಕೈ ಕಾಲು ಹಿಡ್ಕೊಂಡಿರ್ತಾವ, ಸೊಂಟ ನೋವಾಗಿರ್ತೈತಿ. ಇಳಿಬೇಕಾದ್ರೆ ಎಷ್ಟು ಹುಷಾರ ನೋಡು ಏನ್ ಮಾಡುದು. ಗುಳಗುಡ್ಡಿ ಪ್ರೇಮವು ಚೆನ್ನವ ಇದ್ಲಲ್ಲ, ಆಕಿ ಕೈಯಾಗ ಗಡ್ಡಿ ಸುಮ್ಮನೆ ನಾನು ಕಾಡ್ಗ ನನ್ನ ಮಗಳ ಕೈಯಾಗ ಬದ್ನಿಕಾಯಿ ಚೀಲ. ನೋಡು ನಾವು ಪುರಾಣ ಹೇಳಕ್ ಬಂದಿಲ್ಲ. ನಮಗ ಹೋತ್ರ ಅಂತೀರಿ ನೀವು? ನಡಿ ಕೊಡು ರೊಕ್ಕ ನಡಿ. ಅದಕ್ಕೆ ಬಲ್ಲವ್ರು ಹೇಳೋದ್ರಿ ಪ್ರಪಂಚದಲ್ಲಿ ಏನಂತ್ರಿ? ಈ ಪ್ರಪಂಚದಲ್ಲಿ ತಾಯಿ ಸತ್ತ ಮಗುನಾದ್ರೂ ಬದುಕಬಹುದು, ಆದ್ರೆ ಬಾಯಿ ಸತ್ತ ಮನುಷ್ಯ ಬದುಕಬಹುದು. ಬಹಳ ಬಾಯಿ ಸತ್ತಾರ ಇವ್ರು. ನಾನೇನು ಮಾತಾಡ್ಬಾರ್ದು ಹೆಂಗಂದ್ರಿ ನೀವು ಹುಚ್ಚ ಅಂತ? ಹೆಂಗಂದ್ರಿ ನನಗ? ನಾ ಇಲ್ಲಿ ಹುಚ್ಚೇನ್ರಿ, ಅಶಿಕ್ಷಿತಳು ಅಂದಿನಿ. ಮತ್ತೆ ಹಂಗಂದ್ರೆ ಹುಚ್ಚ ಅಂತ ಯಾರು ಹೇಳ್ತಾರೆ? ಎಲ್ಲರೂ ಹೇಳ್ತಾರೆ. ಏನ್ರಿ ಅಶಿಕ್ಷಿತಳು ಅಂದ್ರೆ ಸುಶಿಕ್ಷಿತಳ ತಂಗಿಯೇ ಅಶಿಕ್ಷಿತಳು ಕಾಣ. ದೊಡ್ಡ ಶಾಣೆಕೆ ಅಂತ ಸಾಕು. ನಮ್ಮ ಅಪ್ಪಗೇನ್ ಕೊಡೋದೈತಲ್ಲ ಅದನ್ನು ಕೊಡ್ಬೇಡ್ರಿ. ಬೇಕಾದ್ರೆ ಇನ್ನೂ 2 ಸರ್ಪ ನಾನ ಕೊಡ್ತೀನಿ, ತಗೊಂಡೋಗ್ಬಿಡ್ರಿ. ಒಟ್ಟ ನಾವು ಶಾಣ್ಯರ್ ಅಂದ್ರೆ ಸಾಕು. ನಮ್ಮ ವಿದ್ಯುತ್ ಎಲ್ಲ ಅವ್ರ ಕೈ ಕೊಟ್ಟು ಹೋಗ್ಬಿಡ್ತೀವಿ ನಾವು. ಅದು ಹುಚ್ಚಮಲ್ಲಿ ಮಾತು ಕೇಳಿ ನೀವು ಡೋಲಕ್ ಆಗ್ಬೇಡ್ರೆ. ಇಷ್ಟೊತ್ತಿನ ಶಾಣೆಕ್ ಅಂದ್ ಈಗ ಹುಚ್ಚಮಲ್ಲವ ಅಂತಿರಲ್ಲ ನೀವು. ಅಲ್ಲ ಇರ್ಲಿ, ರೊಕ್ಕ 4 ತಿಂಗಳು ಬಿಟ್ಟು ಕೊಡು. ಇನ್ನೊಂದು ನಮ್ಮೂರಾಗ ಒಬ್ಬ ಹೋದನ, ಗೊತ್ತಿಲ್ಲ ನೀನು? ಬರ್ತಾನವ, ನೀನ್ ನಡಿ. ಸ್ವಲ್ಪ ಚಪಾತಿ ಸಾಂಬಾರು ಮಾಡಿದ್ನ ಕುಡ್ಕೊಂಡು ಹೋಗ್ಬೇಕಿಲ್ರಿ? ಅಲ್ಲ ಚಪಾತಿ ಸಾಂಬಾರ್ ಕುಡ್ಕೊ, ಚಪಾತಿಗೆ ಸಾಂಬಾರ್ ಕುತ್ಕೊಂಡ್ ತಿಂದು. ನಮ್ ಖಾನಾವಳಿ ಮಾಡ್ರಿ, ನಮ್ ಖಾನಾವಳಿದು. ಬೇಡ ಬೇಡ ನಡಿ. ಆಯ್ತು ಹೋಗ್ಬೇರಿ. ಯಪ್ಪ ಹಂಗದನಂದ್ರು ಭಾಳ ಬೆರಿಕೆದ. ನೀವ ಏನ್ ಮಾಡ್ಯಾನ? ನಿನ್ನವನ ಸಾರು ಚಪಾತಿ ಅಂದ್ಯಲ್ಲ, 8 ಚಪಾತಿ 1 ಬೋಗುಣಿ ಸಾರು ಕಲಸು ಮಾಡಂಗಿಲ್ಲ. ಹೌದಾ? ಹಿಂಗಾದ ಖಾನಾವಳಿ ದಂದ ಆಗಂಗಿಲ್ಲ. ಬೇಡಪ್ಪ, ನಮ್ಮ ಖಾನಾವಳಿ ತೋರ್ಸುದ ಬೇಡವ್ರಿ. ನಡೇ ಬನ್ನಿ, ನೀವು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನ ಹೇಳೋದಿಲ್ಲ, ಜೀವನದಲ್ಲಿ ಎಂದೆಂದಿಲ್ಲ. ಮುಂದೆ ಬನ್ನಿ, ಇನ್ನಾದ ಜೀವನದಲ್ಲಿ ಮುಂದೆ ಬನ್ನಿ. ಸರಿ, ನೀವು ಮುಂದೆ ಬನ್ನಿ, ಸರಿ
ನಾವು ತೆಳ್ಳಗದಿವಿ ಅಂತ ಹಿಂಗೆ ಮಾಡ್ತಾರೆ ಏನ? ನಮಸ್ಕಾರ ರೀ. ಮಾಡಿದ್ನಿ ನಮಸ್ಕಾರ ಶೆಟ್ರಿಗೆ. ಮಾಡಿದ್ನಿ. ಹಾ ನಮಸ್ಕಾರ. ಇಲ್ಲಿ ಇಲ್ಲಿ ಬೇಡ ಅಲ್ಲಿ ಹೇಳಕತ್ತೇನ್ರಿ. ಏನ್ರಿ ಓರಿ ನಾನು ಕೆಂಪು ಬಸ್ಸಿಗೆ ಕಂಡಕ್ಟರ್ ಇದೀನ್ರಿ. ಯಾರ ಜೋಡಿ ಮಾತಾಡಕತ್ತೀನಿ? ನಿಮ್ಗೆ ಹೇಳಕತ್ತೇನ್ರಿ. ಅಲ್ಲಿ ಯಾಕೆ ಸೊನ್ನಿ? ಅಲ್ಲ ನೀವು ಕಾಣಲಿಲ್ಲ, ನೀವು ಇರಲಿಲ್ಲ, ಅದಕ್ಕೆ ಅವ್ರ ಜೊತೆ ಮಾತಾಡಕತ್ತೀನಿ. ನಮ್ಮೂರಾಗ ಒಬ್ಬ ಇದ್ದ ಬ್ಯಾಳಿ ಬಸಪ್ಪ, ಪರಿಚಯ ಜಗದೀಶಪ್ಪ. ಜಗದೀಶಪ್ಪ ಬಾಳೆನ ಪರಿಚಯ ಇಲ್ರಿ, ಈ ಒಂದು 10 ನಿಮಿಷದಿಂದ ಪರಿಚಯ. ಮತ್ತೆ ಕಂಡಕ್ಟರ್ ಭೇಟಿ ಆದ ತಕ್ಷಣ ಕೇಳಿ ವಿಚಾರ ಏನ್ರಿಪ್ಪ, ಈ ಊರಾಗ ಹೋಟ್ಲ ಯಾವ ಚಲೋ ಅದ ನಾಷ್ಟ ಮಾಡಾಕ, ಖಾನಾವಳಿ ಯಾವ ಚಲೋ ಅದಾವು, ಇದನ್ನ ಕೇಳಕತ್ತಿದ್ದೀನ್ರಿ. ಅವ್ರು ಹೇಳಿದ್ರು ನೋಡ್ರಿ, ಇಲ್ಲಿ ಸಾರ್ವಜನಿಕ ಲಿಂಗಾಯತ್ ದೇವರ ಖಾನಾವಳಿ ಅಂತ ಐತಿ, ಅಲ್ಲಿ ಹೋಗ್ರಿ ಅಂದ್ರಿ. ಬರುವ ಈಗ ಬಂದೆ ನಾನು. ಯಾವಾಗ ಮಾಡಿದೆ, ಹೆಂಗ್ ಮಾಡಿದೆ, ಎಷ್ಟೊತ್ತೇ ಮಾಡಿದೆ, ಯಾರನ್ನ ಕೇಳಿ ಮಾಡಿದೆ ನಾನು. ಏನ್ರಿ ಸಂಭಾಷ್ ಹುಡುಗ ನಾನು, ಹೆಸರು ಕಡಿಸಿರ್ಲಿಲ್ಲ ನಂದು. ಅಲ್ಲ ನೀವು ಸಂಬಾಯ್ತರ ನನಗೂ ಗೊತ್ತೈತಿ, ನೀವ್ ಯಾಕಷ್ಟು ಬಾಯ್ ಮಾಡಕತ್ತೀರಿ? ಮತ್ತೇನ್ರಿ ಅಲ್ಲ ನೀವು ಬರೋದು ಈಗ ಬಂದಿರಿ, ನಾವಿನ್ನು ನೀವು ಮಾಡಕ್ ಚಾನ್ಸ್ ಕೊಟ್ಟಿಲ್ಲ ಅಂದ್ಮೇಲೆ ನೀವೇನ್ ಮಾಡ್ತೀರಾ? ಅದಂತೆ ನಾನು ಅದಲ್ಲ ಹೇಳಿದ್ದು. ಅಂದಂಗ ನಿನ್ನ ಹೆಸರು ಏನಪ್ಪ? ಅಲ್ಲ ಊರ್ ಯಾವುದು? ಅದೇ ರೀ ಊರ ಊರು 300, ತಾಲೂಕ 400, ಜಿಲ್ಲಾ ಒಂದ್ 500. ಚಲೋ ಅದಪ್ಪ. ಹಂಗಲ್ರಿ, ನಮ್ಮೂರ ಹೆಸರು ಮುತ್ತನೂರು. ಅದನ್ನ ಸುಮ್ನೆ ಹೇಳ, ಅದನ್ನ ಮುತ್ತು ಕೊಟ್ಟಂಗ ಮಾಡ್ತೀರಲ್ಲ. ನೀನ್ ತಗೊಂಡಾಗ ಮಾಡ್ತೀರಲ್ಲ. ನಮ್ಮೂರ ಹೆಸರು ಮುತ್ತನೂರು. ಇದು ಏನೈತಲ್ಲ ತುದಿ ಬಾಯಾಗ ಇಟ್ನಿ ಅಂದ್ರೆ ಹಿಂದ ಬೀಳುದ. ಊರು ಮುತ್ತನೂರು, ತಾಲೂಕು ನತ್ತನೂರು ಅಂತಿತ್ತು. ಈ ಅನ್ನಕ ಜನರಿಗೆ ತೊಡರ ಬಡ್ರಾಗತ್ತಲ್ಲ, ಅದಕ್ಕೆ ನಾವು ಒಳಗೆ ಹಿಡ್ಕೊಂಡ್ಬಿಟ್ಟಿವಿ. 300, 400, 300, 400, ಬಾಳ ತಿಕ್ಕಬೇಡ್ರಿ. ಯಾಕ್ರಿ? ಬಾಳ ತಿಕ್ಕಿದ್ರೆ ಹಂಗ ಗುಳ್ಳ ಹೇಳ್ತಾವ. ಅಯ್ಯೋ ಗುಳ್ಳ ಹೇಳುದು ಅಷ್ಟ ಅಲ್ಲ, ಎದ್ದು ಹೊಡೆದವನು ರಾಡಿ ಹೋಗ್ಲಿ ಮಗನ. ನಾಳೆಯಾಗಿ ಹೋಗ್ಲಿ, ಇಲ್ಲ ತಗಡಿ ತಿಕ್ಕು, ಅಲ್ಲೇ ತಿಕ್ತೀವಿ. ಯಾವ ಲೇವ? ನಿನ್ನ ಹೆಸರು ಹೇಳು. ನನ್ನ ಹೆಸರು ನೋಡ್ರಿ, ಹೆಣ್ಮಕ್ಳು ಸೆರಗಿಲ್ದ ಸೀರಿದ್ದಂಗ. ಹಿಂಗರ ಒಕ್ಕೋಬಹುದು, ಹಿಂಗರ ಒಕ್ಕೋಬಹುದು. ಇನ್ನಮ್ಮಂತ ಕೆಲವರು ನಿಮ್ಮಂತ ಹಿರಿಯ ಮನುಷ್ಯರು ಬಾರ್ಲೆ ರಾಜ, ಹೋಗ್ಲೆ ರಾಜ ಅಂತ ಕರೀತಾರ. ಇನ್ನು ನನಗಿನ ಸಣ್ಣವರು ರಾಜು ಕಾಕ, ರಾಜಣ್ಣ ಅಂತ ಹಿಂಗೆ ಕರೀತಾರ. ಇನ್ನು ವಯಸ್ಸು ಹುಡುಗಿಯರು ಅಂದ್ರೆ ಇಂಥವ್ರು ಅದ ಹೇಳ್ರಿ. ನನಗ ಬೇರೆ ರೀತಿ ಕರೀತಾರ. ಹೆಂಗ? ರಾಜ್, ಓ ಮಿಸ್ಟರ್ ರಾಜೇಶ್ ಖನ್ನಾ ಅಂತ ಕರೀತಾರ. ನಿಮಗೆ ಹೆಂಗೆ ಅನ್ಕೊಳ್ಳಿ ಹಂಗ ಬಿಡ್ರಿ. ಅವಂದ ಏನು ಎಡ್ಗಣ್ಣ ಹಾರಿದಾನ? ಏನ ನೀವ್ ಇನ್ನೊಂದು ಇದನ್ನ ಇಟ್ಕೋಬೇಕಿತ್ರಿ. ಏನ್ರಿ? ರಾಜೇಶ್ ಹುಡುಗಿಯರು ಹಡಪತಿ ನಾನು ಹುಷಾರ್ ನಮ್ಗೆ. ಆ ಕಡೆ ಎಲ್ಲ ಇಟ್ಕೊಂಡಾರಲ್ಲ, ಅಮೀರ್ ಖಾನ, ಶಾರುಖ್ ಖಾನ, ಆ ಖಾನ ಈ ಖಾನ ಅಂತೇಳಿ. ನಿಮ್ಗೆ ಅಲ್ಲ ಹೆಂಗ್ ತಿಳ್ತ ಹಂಗೆ ಕರೀರಿ. ಹಂಗಲ್ಲ, ನಮ್ ಖಾನಾವಳಿ ಬಂದಾಗ ನಮಗ್ ಕರೆಯಕ್ ಅನುಕೂಲ ಆಗತ್ತಾ. ಬಾ ಕುನ್ಯ 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 ಹೆಂಗ್ ಬಂದ್ರಿ ನೀವು? ಹುಡುಗರಿಗೆಲ್ಲ ಕುನ್ನಿ 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 ಅಂತೀರಿ, ಮತ್ತಿಂತ ಮುದುಗರಿಗೆ ಅಡಪತಿ ನಾಯಿ ಅಂತೀರಿ ನೀವು. ಯಾವ ಲೇವ ಒಳ್ಳೆ ಮುಳ್ಳೆ ನನಗ ಬರ್ತೀಯಲ್ಲ ಯಾವ ನಡಿ. ಅಲ್ಲ ದೆವ್ವಣ್ಣರ. ದೆವ್ವಣ್ಣ ಅಲ್ಲೋ ನಿಮ್ಮ ಅವನ ದೇವಣ್ಣ. ಅದ ಯಾವ ನಿನಗ ನೌಕರಿ ಕೊಟ್ಟವ, ಚಂದ ಕನ್ನಡ ಬರಂಗಿಲ್ಲ, ಕನ್ಫ್ಯೂಸ್ ಆಗ್ತದ. ಹೊಡಿ ದೇ ಎರಡು ಒಂದಾಗತ್ತಲ್ಲ ಹಿಂಗ. ಹೊಡಿ. ಇಕ್ಕಿ 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 ಹಾಕಿ ಇಕ್ಕಿ ಕಾಲ್ ಮರ್ರೆ ಹೊಡಿತಾರ ನಿನ್ನ. ಯಾಕ ಇಕ್ಕಿ ಹಾಕಿ ಅಲ್ಲ ಇವ್ರ ಅನ್ನು. ಇವ್ರು ಸಣ್ಣ ಸಣ್ಣ ಭಯಕತ್ತಿದ್ ನಮ್ಗ. ಪಿನ್ನಿಗೆ ಬಂದಾನ, ಪಿನ್ನಿಗೆ. ಇವ್ರು ಅದ ಇವ್ರು ನಿಮ್ಮ ಮಗಳನ್ರಿ. ನಾನ್ ಇವ್ರವ್ವ, ಇವ್ರಪ್ಪ ಓಡೋಗ್ಬಿಟ್ರ. ಆ ಜಾಗ ಖಾಲಿ ಐತಿ, ಬರ್ತೀನಿ ಅಲ್ಲ ನಾ ಸುಮ್ಮ ಅಂದೆ ಬಂದ್ಬಿಟ್ರ. ನಾ ಎತ್ಕೊಂಡ್ರೆ ಕೂಸಿದ್ದಂಗ ಹೊಂಟ ನಂಗ. ನಿನಗೆ ಏನ್ ಬೇಕು? ಊಟ ಹೊಟ್ಟಿಗೆ ಅನ್ನ. ಹೆಣ್ಣಿನ ಮೇಲೆ ಯಾಕಪ್ಪ ನಿನ್ನ ಕಣ್ಣು? ಹಂಗಲ್ರಿ, ನನ್ನ ಊರು ಒಗಿರ್ಲೆ ಚೌಕಾಶಿ ಮಾಡಿದ್ರಲ್ಲ, ನಾವು ಸ್ವಲ್ಪ ಕೇಳ್ಬೇಕ ಧರ್ಮ. ಇಷ್ಟು ರೋಡ್ನ್ಯಾಗ ಸಲೀಸಾಗಿ ನಿಮ್ ಮುಂದೆ ಮಾತಾಡ್ಬೇಕಾದ್ರ ನಿಮ್ಮ ಮಗಳಿರ್ಬೇಕು ಒಂದು, ಇಲ್ಲ ನೀವು ಮಾಡ್ಕೊಂಡ್ಬಂದು 3ನೇ ಹೇಳ್ತಿರ್ಬೇಕು. ಏನು ಗೊತ್ತಾಗತ್ತಿಲ್ಲ ಮುದವಾಡಿ, ಹಳೆ ಮುದವಾಡಿ. ಊರಿಗೆ ಹೋಗೋ ವಯಸ್ಸಿನ ಇಂಥ ಪೀಸ್ ಮದುವೆ ಆಗೋದ? ಅಂತ ಮುದುಗ್ರಲ್ಲ ಇಂಥ ಹುಡುಗಿಯರ್ ಮಾಡ್ಕೊಂಡು ಹೋದ್ರ ನಮ್ಮ ಹುಡುಗರನ್ನ ಹಾಸಿಗೆ ಬಿಟ್ಟು ಡಬ್ಬ ಹೊಡಬೇಕು ಹಂಗ. ಹುಡುಗಿ ಗೊತ್ತಾಗತ್ತಿಲ್ಲ ನಿನಗ? ಹೋಗಿ ಇವ್ ಮದುವೆ ಆಗೋದ? ಯಾಕೆ ನಿಮ್ಮ ಅಪ್ಪ ನೀವು ಬೇರೆ ಸಿಗ್ಲಿಲ್ಲ ಕಡಕ? ಒಂದಮ್ಮ ಹಂಗ ಬಡ್ದ ಬಡ್ತಿಯಲ್ಲ ಏನ ಯಾವ ಲೇವ?
ಮತ್ತ ಮೂರು ಹೆಂಡ್ರು ಮಾಡ್ಕೊಳ್ಳೋ ಪ್ರಕೃತಿ ಎಲ್ಲ ಪ್ರಕೃತಿ ಏನು ಆರಾರ ಮಾಡ್ಕೊತಿ ಬಿಡು ಸಾಕು. ಏ ನನ್ನ ಮಗಳು ಕಾಸ ನನ್ನ ಮಗಳು ನಾನು ಹೊಟ್ಯಾಗ ಹುಟ್ಟ್ಯಾಳ. ಆಹಾ ನಿಮ್ ಮಗಳು ನೀವ ಹಡ್ದಿರಿ. ಇವ್ರ ಆಡ್ದಾರ ಇವ್ನ ಹೆಣ್ತಿನ ಓಡೋಗಿದ್ಲು. ಇನ್ನವನ ಇಬ್ರು ಆಡ್ದಂಗ ಸುಮ್ಮಿರು. ಹೆಂಗ್ ಬಿತ್ತ ಏನ ಗೊತ್ತೇ ಆಗವಲ್ಲ. ಇವ್ರು ನಿಮ್ ಮಗಳು ಹೆಸರೇನ್ರಿ? ಚೆನ್ನವ್ವ. ಏನ್ ಸ್ವೀಟ್ ಇತ್ತು ಹೆಸರು? ಚ ವಾ ಚ ವಾ. ತಿನ್ನಕ್ತಿದಿ. ನನ್ನ ಹೆಸರು ಇರೋದು 3 ಅಕ್ಷರ ಅದಾವ. ಚೆನ್ನವ್ವ. ನೀವು ಇತ್ತಾಗಿಂದ ಅಷ್ಟ ನೆನ್ಪಿಟ್ಕೊಳಕತ್ತೀರಿ. ನಡಬರ್ಕಿಂದ ಮರ್ಯಾಕತ್ತೀರಲ್ರಿ. ಇದು ಐತಲ್ಲ ನಡಬರ್ಕೊಂಡ್ ಐತಿ. ಹಿಂಗ ಅವದಲ್ರಿ ಅತ್ಯಂತವ್ರಿ. ಈಗ ಚ ನಡಬರ್ಕ ಒತ್ತಿನ ವಾ ಚ ನಡಬರ್ಕ ಒತ್ತಿನ ವಾ. ಯಪ್ಪ ಒತ್ತತ್ಲೆ ಸತ್ ಒತ್ತಾಕ ಹೋಗಬೇಡ ನೀ. ಅದು ನೀನು ಮಾಡಕ್ ಹೋಗ್ಬೇಡ. ಸರಳ ಚೆನ್ನವ್ವ. ಚೆನ್ನವ್ವ. ಏನ್ ಸ್ವೀಟ್ ಐತಿ ಹೆಸರು? ಹೌದು. ತೊಟ್ಲದಾಗ ಹಾಕಿದಾಗ ಬಹಳ ಚಂದ ಇತ್ತು. ಈಗ ಹಿಂಗೈತಿ ಮತ್ತ ಅವಾಗ ಹೆಂಗ್ರ ಕೆಲವು ಅವನೊಂದು ತೊಟ್ಲದಾಗ ಹಾಕಿದ್ದೀವಿ. ಮಂದಿ ಬರೋರು ಅಬ್ಬಾ ದೇವಣ್ಣವ್ರ ದೇವಣ್ಣವ್ರ ಎಂತ ಮಗಳನ್ನ ಹಡ್ದಿರಿ. ಎಂತ ಪೀಸ್ ಹಡ್ದಿರಿ? ಪೀಸಲ್ಲೋ ನೀನು ಅವನು ಕೂಸು. ಆಗಿನ ಕೂಸೆ ಈಗಿನ ಪೀಸು, ಈಗಿನ ಪೀಸೆ ಆಗಿನ ಕೂಸು, ಮುಂದೆ ಮಿಸಸ್. ಇದು ನಿಮ್ ಇಲ್ಲ ಮಾತಾಡಕತ್ತೇನೆ ನಾನು. ಇದು ನಿಮ್ಗೆ ಹುಟ್ಟಬಾರ್ದಾಗಿತ್ತು, ಹುಟ್ಟ್ಯದ. ಹುಟ್ಟಬಾರ್ದಾಗಿತ್ತು ಹುಟ್ಟ್ಯದ. ಎಲ್ಲಾರು ಹುಟ್ಟ್ಯದ. ಇದ್ರ ನಿಮ್ದು ಏನೇನು ಇಲ್ಲ, ಎಲ್ಲ ಬರೀ ಮಂದಿದ. ಇನ್ನೊಮ್ಮೆ ನೋಡು. ಹುಟ್ಟೈತಿ ಕೂಸು, ಇದ್ರ ಹುಟ್ಟಬಾರ್ದಾಗಿತ್ತು ಆದ್ರೂ ಹುಟ್ಟೈತಿ. ಇದ್ರ ನಿಮ್ದು ಏನೇನು ಇಲ್ಲ, ಎಲ್ಲ ಬರೀ ಮಂದಿದ. ಇಲ್ಲ ಕೈಗಳು ತಗೊಂಡ್ ಕೇಸಿ ಹುಡ್ತೀವಿ ನಾವು. ಲೇವ ನೀವು ಅಂದ್ರಲ್ರಿ ಗಾಬರಿಯಾಗಿ ಬಂದಿ ಏನ ನೀನು ಹಿಂಗ ಅನ್ನೋರು. ಮುದ್ದು ಕೊಡೋರು ಮುಂದಕ್ಕೆ ಹೋಗೋರು. ನನ್ನ ಮಗಾರ ಒಂದು 50 ರೂಪಾಯಿ ಆಯೇರಿ. ಭಾಳ ಅನ್ಯಾಯ ಆಯ್ತು ಬಿಡ್ರಿ. ಉಗ್ಸಟ್ಟಿ ಹಿಡಿಸ್ಕೊಂಡು 2 ಮನಿ ಮಾಡಿತ್ ನೋಡು. ಭಾಳ ಅನ್ಯಾಯ ಆಯ್ತು. ನಿಮ್ಗೆ ಹೇಳ್ತೀನಿ ರಾಜ, ಅವಾಗಿಂದ ಇವತ್ತಿನವರೆಗೂ ಹುಡುಕ್ಯಾಡ್ಕೊಡ್ತೀನಿ. ಆ ಮುತ್ತು ಕೊಟ್ಟವ್ ಎಲ್ಲದನಂತಂದ ನನ್ನ ಕೈಗೆ ಸಿಕ್ಕೇ ಇಲ್ಲ. ಒಬ್ರು ಸಿಗೋಲ್ಲ. ನೀನ ಈಗಿರ ಬುದ್ಧಿ ಅವಾಗ ಏನ್ರ ಇದ್ದಿದ್ದು ಒಬ್ಬೊಬ್ಬ ನಿಮ್ ಕೊಳ್ಳ ಪಟ್ಟಿ ಇಡ ಅಲ್ಲಳ ಅದು ಹೇಳಾತೀನಿ. ಏಯ್ ಇಟ್ಟೋಗ್ರಿ ಅಂತ ಹೇಳ್ತಿದ್ನೆ. ರೊಕ್ಕನ ಆಯರನ್ನ ಮಾಡಿಲ್ಲ ಯಾರು. ಪಾಪ ಹೋಗ್ಲಿ ಬಿಡು. ಅವು ಕೊಡ್ಲಿಕ್ಕಂದ್ರೆ ಏನಾಯ್ತು, ಬಾ ನೀನ ಬಂದಿದಿ, ನೀನ ಕೊಟ್ಟು 100 ಯಾಕ 500 ಕೊಡ್ತೀನಿ. ಸರಿ ಅಲ್ಲ ಒಂದ್ ಮುತ್ತು ಕೊಡ್ತೀನಿ 500 ರೂಪಾಯಿ ಕೊಟ್ಟು. ಕಾಲ್ ಮರಿ ಯಾಕ ಮುತ್ತು ಕೊಡ್ತಾನಂತ ನಡಿ. ಯಪ್ಪ ಇವಂಗಿಷ್ಟು ತಿಂಡಿ ಐತಂದ್ರೆ ಬಿಡುದು ಬೇಡ. ಹಂಗಂತಿ ನನ್ನ ಸೈಜಿಂದ ಒಂದು ತೊಟ್ಲ ಮಾಡ್ಸುದ. ತೊಟ್ಲಕ್ ನಾನು ಹಾಕುದ, ಅವ್ ಕುತ್ಕೊಂಡು ಮುತ್ತು ಕೊಡ್ಲಿ. ಅದ್ರ ಜೊತೆಗೆ ಒಂದು ಕೆಬ್ಣ ಕುರ್ಚಿನೂ ಹಚ್ಚಿಬಿಡು. ಯಾಕ ಗೇಟ್ ಅಂತ ಇಡ್ತೀವ ಮರ. ಬಗ್ಗುದು ಇಡುದು ಎದ್ದಳದ ಅಂದ್ಬಿಟ್ಲೆ ಕಾಲು ನೋವು ಕೈ ನೋವು ಬಂದ್ಬಿಡ್ತಾವ. ಅದಕ್ಕೆ ಕುರ್ಚಿಯಾಗ ಕುಂತೆ ಅಂದ್ರೆ ಬೆಳ್ತಾನ ಏಕ. ಅದು ಬೇಸ್ ನೋಡ್ರಿ, ಅಷ್ಟ ಮಾಡ್ರಿ. ಅಷ್ಟ ಮಾಡು. ನಾ 500 ಕೊಡುದು ಮುತ್ತು ಕೊಡುದು, 500 ಕೊಡುದು ಮುತ್ತು ಕೊಡುದು, 500 ಕೊಡುದು ಮುತ್ತು ಕೊಡುದು. ಅಲ್ಲೇ ನಮ್ಮ ಅಪ್ಪ ಅದ್ರ ನಮ್ಮ ಅಪ್ಪನ ಸೊಂಡಿಗೆ ಕೊಡು. ನೀ ಸಡ್ಲು ಬಿಟ್ಟಿ ಅಂದ್ರೆ ಅವಾಗ ಕೊಡವನ ಅವ. ನಡಿ ಬ್ಯಾಂಗ್ ನಡಿ. ಅಲ್ಲ ದೇವಣ್ಣರ ಒಳೆ ಗಂಟು ಬಿದ್ದವ ನನಗ. ದೇವಣ್ಣರ ಬಡಿ. ಈಕಿ ಒಬ್ಬಕ್ಕೆ ನಿಮ್ಮ ಮಗಳು ಇಲ್ಲ, ನನ್ನಂತ ಇನ್ನೊಂದು ಹಾಕದವ ನೋಡು ಒಳಗೆ. ಈ ಬಿಸ್ನೆಸ್ ಮಾಡ್ತೇನಪ್ಪ ನೀನು. ನೀವ ನಮ್ಮ ತಳಕ ಕೈ ಹಾಕತ್ತಿದ. ಆ ಮಾತಾಡೋದ್ ನೋಡಿದ್ರೆ ನನಗೆ ಇದನ್ನ ಇಡೀನಿ ಇಂತ ಏಸ್ಬೇಕು ನೀನು. ಇಷ್ಟ ಹೇಳಿದ್ರೆ ಮುಗಿದೋತ್ ನೋಡ್ರಿ. ಇವ್ ನಾಷ್ಟ ಊಟ ಅಷ್ಟು ನಾನಾ ಇಲ್ಲ. ಏನ್ ನಾನ ಅಂತ ತಳಕ ಕೈ ಹಾಕಿದ್ ನೋಡಿ. ಹಂಗ ಹಂಗ. ಏನ್ರಿ ಯಾಕ್ರಿ ನೀವೇನು ಊಟಕ್ಕೆ ಬಂದಿರೋ ಲಾಟಿ ಏಟಿಗೆ ಬಂದಿರೋ? ಲಾಟಿ ಹಿಡಿದು ಯುದ್ಧ ಮಾಡಕ ಚೀನಿ ಸಿಪಾಯಿ ಮಾಡ್ರಿ ಏನ್ರಿ? ನೀವ್ ಹಾಕಿರೋ ಡ್ರೆಸ್ ಮಾತಾಡೋ ಮಾತು ನೋಡಿದ್ರೆ ಅವ್ರಕ್ಕಿಂತ ಒಂದ್ ಹೆಜ್ಜೆ ನೀವ ಮುಂದದಿರಿ ಅಂತ ಕಾಣಿಸುತ್ತೆ. ಎಲ್ಲ ಅಪನಂಬಿಕೆ ಮಾಡ್ಬೇಡ್ರಿ. ನಾನು ಕಂಡಕ್ಟರ್ ನಂಬ್ರಿ, ನನ್ನ ನಂಬ್ರಿ ಕೈಯಾಗ ಕೊಡ್ತೀನಿ ಚಂಬೂರಿ. ದೇವಣ್ಣವ್ರ ಜೀವನದಾಗ ಏನ್ ಮಾಡ್ತು 3 ವಸ್ತು ಮಾತ್ರ ಮರಿಬಾರ್ದು. ಏನದು? ಮೊದ್ಲೇದ್ದೇ ಚಂಬು, 2ನೇದ್ದೇ ದಿಂಬು, 3ನೇದ್ದೇ ಬಂಬು. ಖಾನಾವಳಿ ಬಂದವ್ರನ್ನೆಲ್ಲ ನಂಬ್ಕೊಂತ ಹೋಗಿದ್ರೆ ನಮ್ಮಪ್ಪ ಕಂಬ ಕಟ್ಟಿ ತಳಿಸಿದ್ದ ನೋಡ್. ಹೇಳದ ನಮ್ಮಪ್ಪ ದುರ್ಯೋಧನ ಆಗ್ಯಾನ. ಅನ್ನಕ್ಕೆ ಬಂದ್ರ ಅನ್ನ. ನಾ ಏನಂದೆ? ದನ ಅಂದ್ರೆ ನಿಮ್ಮ ಅಪ್ಪನ ದನ ಮಾಡಿದೆ. ಹಂಗಂದಿಲ್ಲ, ದುರ್ಯೋಧನ. ಮುಗಿತು ಈಟ ಅಪ್ಪಂದು. ಇವನ್ ನೋಡಿದ್ರೆ ನಾನು ಸಂಶಯ ಬರಾಕತ್ತಿ. ಅದ ಬ್ಯಾಡಿಲ್ಲಿ ಏನ್ ಮಾಡೋಣ? ಇವನ್ನ ಖಾನಾವಳಿ ಕರ್ಕೊಂಡು ಹೋಗೋಣ. ಬ್ಯಾಡ ಅಂತಿನ. ಇಲ್ಲ ಕರ್ಕೊಂಡು ಹೋಗುನಪ್ಪ. ಇಂಥವ್ರನ್ನ ಬಿಡಬಾರ್ದು. ಊಟಕ್ಕೆ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ತಿ
ಹಾ ಯವ್ವ ಕರ್ಕೊಂಡು ಹೋಗೋಣ ಬಿಡುದು ಬೇಡ. ಆ ಹಿಂದಿಗಾಗ ಮಾಡಿದ್ರಲ್ಲ ತೆಗೆದು ಮುಚ್ಚುದು ಹಂಗಿ ನನ್ನ ಮಗನು ಮುಚ್ಚಿ ಬಿಡುನು. ಅದಕ್ಕೆ ನಾವೇನ್ ಮಾಡೋಣ? ಏನ್ ಮಾಡು ನನಗೇನೈತಿ ಇಲ್ಲಪ್ಪ, ಗಾಡಿ ಮ್ಯಾಗ ಅಲ್ಲಿ ಅಡ್ಡಾಡ್ತಾವಲ್ಲ ಅದನ್ನ ತಗೊಂಡ್ ಬಡದು ಇವ್ನ ಊಟಕ್ಕೆ ಹಾಕ್ಬಿಡೋಣ ಅಷ್ಟ. ಶಾಣೆ ಬರ್ರಿ ಅಯ್ಯ ಎಲ್ಲಿದ್ರು ಹೋಗೇ ಬಿಟ್ಟಾರಲ್ಲ. ಯಪ್ಪ ಎಲ್ಲದ ಇಲ್ಲಿ ಸೀರೆ ವಾಸನೆ ತಗೊಳಕತ್ತ ನೋಡಲ್ಲ ಈಗ. ಬರ್ತೇನ್ರಿ. ಇದು ಕುಂತ ಏನ್ ಮಾಡಕತ್ತಿದ್ದಿ? ಬ್ಯಾಡ ಹೋಗ್ತೇನ. ಬರ್ರಿ ಖಾನಾವಳಿಗೆ ಊಟಕ್ಕೆ ಬರ್ರಿ. ಬೇರೆ ನೋಡಕತ್ತೀನಿ ನೀವು ಕನ್ನಡಿ ನಾವು ಒಳ್ಳೆ ಯಾಕ ಏನ್ರು ನಿಮ್ಮ ಅವ್ರ ಏನ್ ಮಾತಾಡ್ತೀರಿ ನೀವು? ನಾವೇನ್ ಮಾತಾಡೀವಿ? ಅಲ್ಲ ರಮೇಶ್ ಕರ್ಕೊಂಬ ಮನಿಗೆ ಖಾನಾವಳಿ ಕರ್ಕೊಂಬ ಗಾಡಿ ಮಾಡಿದ ಹಲ್ಲಿ ಜಜ್ಜಿ ಹಾಕಿಬಿಡೋಣಂತ್ರಿ. ಹಲ್ಲಿ ಅಪ್ಪ ನಾವು ಹಲ್ಲಿ ಅಂದ್ವಿ. ಮತ್ತ ಅನ್ನ ಅಲ್ಲಿ ಹಲ್ಲಿ ಅಂದ್ರೆ ಏನು? ಹಲ್ಲಿ ಗಾಡಿ ಮಾಡಿ ತಿರ್ಗಾಡ್ತಾವಲ್ಲ ಲಾಚ. ಇದು ಗಾಡಿ ಮ್ಯಾಗ ತಿರ್ಗಾಡೋದು ಅಲ್ಲಿದು, ಕೆಳಗ ಜೋತಾಡ್ತಿರ್ತೈತಿ. ಇವು ಜೋತ್ ಬಿದ್ದ ಹಲ್ಲಿ ನೋಡೇ ಇಲ್ವಲ್ಲ ನಾವು. ನೋಡಿಲ್ಲ ನೀ ಬಸ್ ಹೊಡಿತಿಲ್ಲ ಮತ್ ಕಿಟಕಿಯಾಗ ಹೊರಗೆ ನೋಡೇ ಇಲ್ಲ. ನಾವು ಟಿಕೆಟ್ ಹರಿದ್ದೇವೆ ಇಲ್ಲಿಂದ. ರೀ ಮೆಣಸಿನಕಾಯಿ ಗಿಡ ನೋಡಿಲ್ಲ? ಓಹೋ ಹಿಂಗ. ಮತ್ತೆ ಮೆಣಸಿನಕಾಯಿ ಜೋತ್ ಬಿದ್ದಿರ್ತೇವಲ್ಲ ಅದಕ್ಕ ಅದನ್ನ ತಗೊಂಬಂದು ಕರದು ಗಿಡಾಕ ಬೇಕಲ್ಲ ಎಲ್ಲಿ ತಾಟ್ನ್ಯಾಗ. ಒಟ್ ನಿಮ್ಮ ಖಾನಾವಳಿ ಒಂದು ಪದಾರ್ಥಕ್ಕೊಂದು ಹೆಸರದಾವ. ಹೌದು ನೋಡ್ರಿ, ನಾವು ಈ ಕಡೆ ಇರಲ್ಲ ಆ ಕಡೆಯವರು. ಮತ್ತೆ ನಿಮ್ಗೊಂದು ಭಾಷೆ ಬೇರೆ ಆಗ್ಬೇಕು, ನಮ್ದೊಂದು ಭಾಷೆ ಬೇರೆ ಆಗ್ಬೇಕು. ನಾವೊಂದು ತಂದು ನೀಡಿರ್ಬೇಕು, ನೀವೊಂದು ತಂದು ನೀಡಬೇಕು, ಜಗಳ ಹಾಕೋ ಸುಮ್ಮನೆ. ಅದೇ ನೀವು ಯಾವ್ದಕ್ಕೆ ಏನೇನಂತೀರಿ ಸ್ವಲ್ಪ ನಮ್ಗೆ ಹೇಳ್ಬಿಡ್ರಿ. ಈ ಬದನೆಕಾಯಿ ಪಲ್ಯಕ್ಕೆ ಏನಂತೀರಿ? ಹಂದಿ ಕುರ್ಮಾ. ಮೂಲಂಗಿಗೆ ಬದ್ನಿಗೂಟ. ಮತ್ತೆ ಈ ಕೆಂಪನ ಹಸಿಮೆಣಸಿ ಚಟ್ನಿಗೆ ಏನಂತೀರಿ? ಹಲ್ಕಟ್ರಂಡಿ. ಇದೇ ಬೆಸ್ಟ್ ಐತಿ. ಹಲ್ಕಟ್ರಂಡಿ ತಂದ ಹಲ್ಕಟ್ರಂಡಿ ತಂದ ನಿಂದು ಸೊಕ್ಕು ಭಾಳ ಇತ್ತ ಹೇಳ್ಕೊಡು. ಅಲ್ಲ ಅದು ಗೋಡೆಗಿದ್ದು ಊಟ ತೋರಿಸಿದೇನವ ಯಾನ ಮನೆ ಕರಿತೀವ ಮರ. ಏ ಹಲ್ಕಟ್ರಂಡಿ ಹಚ್ಚಿದೆ ಅಂದೆ ಅದಿತ್ತಪ್ಪ ನಮಗ್ 4 ಹೊಟ್ಟಿರಪ್ಪ ಯಪ್ಪ ರೀ. ಅದನ್ನ ಕರಿಯಾಗೂ ಸ್ವಲ್ಪ ಪದ್ಧತಿ ಐತಿ. ಯಾನ ಮನೆ ಕರಿತೀರಲ್ಲ ಹೆಂಗ್ರಿ? ನೀವು ಖಾನಾವಳಿ ಬರ್ತೀರಾ ಕುಂದಿರ್ತೀರಾ ಅದನ್ನ ತಗೊಂಬರ್ಕ ಅಕ್ಕರ ಸ್ವಲ್ಪ ಹಲ್ಕಟ್ರಂಡಿ ಅಕ್ಕ ಬರಂಗ ಇಲ್ಲ ನಮ್ಮ ಬಾಯಾಗವು. ಅವ ಮನುಷ್ಯರಿಗೆ ಹುಟ್ಟಿಲ್ಲವ, ನಮಗ್ ಅಂತವಲ್ಲ. ಹೇಳು. ಅದಕ್ಕೊಂದು ಅರ್ಥ ಐತ್ರಿ. ಹೆಂಗ್ರಿ? ಕೆಂಪು ಲಾಲ್ ಹಲ್ಕಟ್ರಂಡಿ ಹೊಡೆದು ನೋಡಿದ್ರೆ ಮುತ್ತಿನ ದಂಡೆ ಅಂತ ಅದ್ರ ಅರ್ಥ. ಅರ್ಥ ಯಾವತ್ತು ಅಪಾರ್ಥ ಮಾಡ್ಕೋಬಾರ್ದು ಪುಟ್ಟ. ಆಯ್ತು ಪುಟ್ಟಿ, ಬಾ ತೆಕ್ಕಿ ಮಾಡಿ ಬಾ. ನೋಡ್ರಿ, ನೀವು ಹೇಳ್ತೀರ ಅಂದ್ಮೇಲೆ ನಾವು ಸ್ವಲ್ಪ ಹೇಳ್ಬೇಕಾಗತ್ತ. ನಮ್ಮ ಪ್ರಕೃತಿ ಬಹಳ ನಾಜುಕ್ರಿ. ಗೊತ್ತಾಗ್ಯದ. ಯಾವಾಗ 200 ಅಂದಿ ಅಲ್ಲಿಗೆ ಹೋಗ್ತಾನಂತಾನ ಸಿಕ್ಕಿಲ್ಲ ನಿನಗ. ಯಾಕಂದ್ರೆ ನಮ್ಮ ಊಟಕ್ಕೆ ಕುಂತಾಗ ಆಳ ಕಾಳ ಬಂದ ರೊಟ್ಟಿ ತರ್ಲಣ್ಣ, ಅಣ್ಣ ಹಾಕ್ಲಣ್ಣ, ಇದನ್ನ ಕೇಳಬಾರ್ದು. ಅನ್ನನ ಹಾಕ್ಲೇನು ನೀಡ್ಲೇನು ಅಂತ. ಈ ಕರ್ಕಶ ಧ್ವನಿ ನಮ್ಗೆ ಆಗಿ ಬರಂಗಿಲ್ಲ. ಸ್ವೀಟ್ ಧ್ವನಿ ಇರ್ಬೇಕು. ಹೆಂಗ? ಹೆಣ್ಮಕ್ಳು ಉಣ್ಣಾಕ ನೆನಪು ಬರ್ಬೇಕು. ಈಕೆ ಬಂದ್ರೆ ಹಿಡಿದೈತಿ, ಇವ್ರು ಬಂದು ಹಿಡಿದೈತಿ. ಬರೋ ಸ್ಟೈಲು ಬೇರೆ ಇರ್ಬೇಕು. ಈಗ ತೋರಿಸ್ ನೋಡಿ ಹೆಂಗಂತೇಳಿ. ಹೊಡಿ ಹಾಕು ಅಂದ್ರೆ 4 ರೊಟ್ಟಿ ಜಾಸ್ತಿ ಹೋಗ್ತಾವ. ಹ್ಞೂ ಬರೋ ಸ್ಟೈಲ್ ನೋಡ್ರಿ. NH ರೋಡಿಗೆ ನಿಂತ್ರೆ ನಿನಗೂ ರಾಕ್ ಸಿಗ್ತಾವ. ಅನುಭವ ಜಾಸ್ತಿ ಆಗೈತಲ್ಲ ನಿನಗೆ. ಅನುಭವ ಅಲ್ಲ, ಅವ್ರು ಸಿಗ್ತಾರ ಸಿಕ್ಕಿಂದ ನಿನಗೆ ಬೇಕಲ್ಲ ಮತ್ತೆ ಬಂದ್ಯಲ್ಲ. ಈಗ ಹೇಳ ಬೇಡ, ಹೇಳ. ಬರು ತೋರ್ಸಾಕತ್ತೇನೆ ನಾನು. ಏನ್ರಿ ರಾಜು ಮಮ್ಮ, ಇತ್ತಿತ್ತಲಾಗಿ ಊಟನೇ ಮಾಡ್ತಾ ಇಲ್ವಲ್ಲ? ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದವರ ಮಾಡ್ತಿರಲ್ಲ. ಊಟ ಮಾಡ್ರಿ. ನಮ್ಮಪ್ಪನ ಇಲ್ಲೇ ಕುರಿ ಕಾಯಕ್ಕೆ ಹೋಗ್ಯಾನ, ಊಟ ಮಾಡ್ರಿ. ಅನ್ನ ತರಲ್ಲ, ಒಂದು 8 ಚಪಾತಿ ಹಾಕಲ, ಚಪಾತಿ ರಬರ್ಕ ಹಲ್ಕಟ್ರಂಡಿ ಹಚ್ಚಲ. ಇಷ್ಟನ್ನು ಹೆಣ್ಣು ಸ್ವರ, ಕೈ ಬಳಿ ಸಪ್ಳ, ಕಾಲು ಗೆಜ್ಜೆ ಸಪ್ಳ, ಇಷ್ಟಾದ್ರೂ ಸಾಕ್ರಿ ದೇವಣ್ಣ ಅವರ. ಉಸ್ರಿಗೆ 8-10 ರೊಟ್ಟಿ ಜಗ ಮಗ ನಾನು ಹೆಂಗಿದ್ರು. ಹೆಚ್ಚು ಕಮ್ಮ ಆದ್ರೂ ವಾಡ್ಯಾನ ಕಲ್ಲು ತಿನ್ನು ಮಗ ಇವ ಬ್ಯಾಡ ನಡಿ. ಯಪ್ಪ ನಮ್ಮ ಖಾನಾವಳಿ ಬೋಲ್ಡ ಮಡಿಚಿ ಬಾಯ ತುರ್ಕೋತ ನೀವು. ಬ್ಯಾಡ ನಡಿ. ಬ್ಯಾಡ ಅನ್ಬೇಡದಪ್ಪ, ಮೇನ್ ಇಂತ ಗಿರಕಿ ಹಿಡ್ಕೋಬೇಕು ನಾವು. ಹಾ ಬರ್ಲಿ ಬಿಡು, ಯಾಕೆ ಚಿಂತೆ ಮಾಡ್ತಿದ್ ನೀನು? ರೇಟ್ ಏರಿಸ್ಬಿಡು ನಾವು. ರೇಟ್ ಹೌದು. ಏನಪ್ಪ ಕಾಲನ್ ಗೆಜ್ಜೆ ಗಿಲ್ಗಿಲ್ ಅನ್ಬೇಕು, ಕೈಯನ್ ಬಳಿ ಗಲ್ಗಲ್ ಅನ್ಬೇಕು. ಹಿಂಗ್ ಮಾಡಿ ಬಂದು ಒನ ಪೋಯರ ಮಾಡತ್ತ ನೀನ್ ತಟ್ಟೆಗೆ ಹಚ್ಬೇಕು. ಬರ್ರಿ ಮಮ್ಮರ ಚಪಾತಿ ಹಾಕ್ಲ ಮಮ್ಮ, ಚಟ್ನಿ ಹಚ್ಲ ಮಮ್ಮ, ಕೆಂಪು ಚಟ್ನಿ ಬರೋಬ್ಬರಿ ಅಲ್ಲಿಗೆ ಹಚ್ಲೇ ಮಮ್ಮ, ಮೆಣಸಿನ್ಕಾಯಿ ಕರದ ಇಡ್ಲ ಮಮ್ಮ,
ಬಾ ಇನ್ನೊಮ್ಮೆ ಈ ಕಡೆ ಬಾ. ದಾಡಿ ಮಾಡ್ಕೊಂಡು ಮುಖ ತಗೊಂಬರ್ ಬರ್ತಿಲ್ಲ ಹಿಂಗ ಕೂದಲೆಲ್ಲ ಬಾಯಾಗ ಬಂತು ನೀವು ಯಪ್ಪ ಪಾಯ್ ಹಿಂಗ್ ಮಾಡೋಣ ನಾವು. ಕಸ್ಕೊಂಡಂಗೆ ಮಾಡಕತ್ತೇನೆ ಎಲ್ಲವೂ. ಒಂದು ರೊಟ್ಟಿಗೆ 10 ರೂಪಾಯಿ, ಒಂದು ಪ್ಲೇಟ್ ಅನ್ನಕ್ಕೆ 20 ರೂಪಾಯಿ, ಜಾಸ್ತಿ ಏನು ತೊಗೊಂಡ್ರು 15 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬಿಡು. ತಮ್ಮ ರೇಟ್ ಬ್ಯಾರೆ ಆಯ್ತು. ಏನ್ ನಿಮ್ ರೇಟ್? ನಮ್ಮದು ಒಂದೇ ಒಂದು ಕಾಲ್ ಮರಿ ಬರ್ತಾವ. ಖಾನಾವಳಿ ಊಟದ್ದು ಅದ ಊಟದ್ದು ರೇಟು ನಿಮ್ದು ಎಷ್ಟು? ಒಂದು ರೊಟ್ಟಿ ಎಕ್ಸ್ಟ್ರಾ ಬೇಡಿದೆ ಅಂದ್ರೆ 10 ರೂಪಾಯಿ. ಒಂದು ಪ್ಲೇಟ್ ಅನ್ನ ಬ್ಯಾರೆ ಬೇಡಿದ್ರೆ 20 ರೂಪಾಯಿ. ಒಟ್ಟ ನೀ ಏನ ತಿನ್ನು. ಎಕ್ಸ್ಟ್ರಾ 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 ಏನಿದು ಚಿಲ್ರ? 10 ರೂಪಾಯಿ ರೊಟ್ಟಿ 20 ರೂಪಾಯಿ ಪ್ಲೇಟ್ ಅನ್ನ ಚಿಲ್ರ ಇಷ್ಟ ನಿಮ್ ರೇಟ್? ಏನ್ರಿ 25 ರೂಪಾಯಿ ರೊಟ್ಟಿ ಮಾಡ್ರಿ, ಏರಿಸ್ಬೇಡ್ರಿ. 35 ರೂಪಾಯಿ ಪ್ಲೇಟ್ ಅನ್ನ ಮಾಡ್ರಿ. ಏರಿಸ್ಬೇಡ್ರಿ. ಅಲ್ಲೇ ನಮ್ ಹುರುಪ್ ಬಂದಿತ್ ನಾವ್ 2,000. ಅವ್ನ ಕಿಶದ ರೊಕ್ಕ ಇರ್ಲಿಕ್ಕ ಬಸ್ಸರ ಮಾರಿ ಊಟ ಮಾಡಿ ಹೋಗ್ಮಕ್ಕ ನಾವು. ದೋಸ್ತ ನಮಗ ಏರಿತಿ ಎಷ್ಟು ತನಕ ಏರಿರುತ್ತೆ? ಒಮ್ಮಿಲ್ಲ ಒಮ್ಮೆ ಇಳಿಯಬೇಕ ತಳಗ ಇಳ್ದ ನೋಡೋಣಂತ. ನಾವು ರೊಕ್ಕದ ಮುಖ ನೋಡಂಗಿಲ್ಲ, ಊಟಕ್ಕೆ ನೀಡೋ ಮುಖ ಒಂದ್ ಟಾಪ್ ಇದ್ರೆ ಸಾಕು. ಆಟ ಬೇಕು ಅವಾಗ. ಟಾಪ್ ಬಾ. ಹೊಸ್ದಾಗಿ ಬಂದಿದಿ, ನಕ್ರ ಬಾಳ್ ಮಾಡಕತ್ತಿದಿ, ಅದಕ್ಕ ಬಂದಿದಿ ಊಟಕ್ಕೆ ಬಾ, ಗೊತ್ತಾಗತ್ತ ಟಾಪ್ ಆಗುತ್ತೋ ಟೇಪ್ ಆಗುತ್ತೋ ಎಲ್ಲ ಕೂಡಿ ಇಲ್ಲಿಗೆ ಗ್ಯಾಪ್ ಆಗುತ್ತೋ ಅಂತೇಳಿ ಬಾ. ಹತ್ತಿ ಚಿಲ್ಲಿ ಪ್ಲಾಟ್ ಆಟ ಹೋಗು ಹೋಗು ಮಾಡಿದಿಲ್ಲ ಟಾಟ, ಹತ್ತಿ ಚಿಲ್ಲಿ ಪ್ಲಾಟ್ ಆಟ ಹೋಗು ಹೋಗು ಮಾಡಿದಿಲ್ಲ ಟಾಟ, ಕಲಿಸಲಿ ಸಿಗಿ ಪಾಟ ನಿಮ್ಮ ಮಾಡಿದರೆ ಮಾಟ, ಕಲಿಸಲಿ ಸಿಗಿ ಪಾಟ ನಿಮ್ಮ ಮಾಡಿದರೆ ಮಾಟ, ಮಾಡಿ ಮಾಡಿ ಮರ ಮರ ಓಯ್ ಓಯ್ ಮಾಡಿ ಮಾಡಿ ಮರ ಮರ ಓಯ್ ಓಯ್ ಒಟ್ಟಿ ಹುರಿ ಹುರಾನ ಬಗಲ ಬಗಲ ಒಟ್ಟಿ ಹುರಿ ಹುರಾನ ಬಗಲ ಎಲ್ಲಿ ಹೊಂಟಿ? ಊಟಕ್ಕ ಇನ್ನ ಅಡಿಗೆ ಮಾಡಿಲ್ಲ ನಾವು. ಯಾವಾಗ ಊಟ ಟೈಮಿಂಗ್ ಎಷ್ಟು ನಿಮ್ದು? ನಮ್ಮದು ಮಧ್ಯಾಹ್ನ 1ಕ್ಕೆ. 1 ಗಂಟೆಕ್ಕ? ಹಂಗ ಹೊಂಟೇನು ಊಟ ಅಂತೇಳಿ. ನಮ್ಮಲ್ಲಿ ಕೆಲವು ಕಂಡೀಷನ್ಗಳದಾವ. ನಿಮ್ಮೂ ಅದಾವ ಕಂಡೀಷನ್? ಮುಂದೆ ನನ್ನ ಮಗಳು ಅಕ್ಕಿಯಿಂದ ನಾನು, ನನ್ನಿಂದ ನೀನು. ಬಾ ತಪ್ಪಾಗತ್ತ. ಯಾಕ? ಊರ ಹಿರಿಯ ಮನುಷ್ಯರು ನೀವು. ದೇವಣ್ಣ ಅವರು ನಿಮ್ಮ ಮುಂದೆ ಮಗಳು ಹೊಕ್ಕಪ್ಪ ಅಸಹ್ಯ ಆಗತ್ತೆ ಮಗ. ಈಗ ಹುಡುಗಿ ಹೋಗಿ ಹೋಗ್ಲಾಕ ತಪ್ಪಣೈತಿ, ಆಕಿಂದ ನಾ ಹೊಕ್ಕೇನ ನೀವು ಬರ್ರಿ. ಕಾಲು ಮರಿ ಹೆಂಗದ ನೋಡಿ, ಅವನು ಸಿಂಗಳಿಗೆ ಮಾರ್ಯಾವ. ಕಂಡಿ ಇಲ್ಲಿ ಅಂದಾರೆ ಹೆಣ್ಮಕ್ಳ ಬೆನ್ನತ್ತೆ ಹೋಗ್ತೀಯಲ್ಲ ಒಲೆ ಹಿಂದಗಡೆ ಬಾ. ಅವನು ಕೆನಲ್ದಾಗ ಬಿದ್ದು ಬಂದಿ. ಅಡ್ಡಿಲ್ಲ, ಹುಡುಗಿ ಚಂದ ಐತಿ. ಈ ಮುದುಕನ ಸ್ವಲ್ಪ ಪಡ್ಮುಟ್ಟಿದಂಗ ಅದನ. ಎಂತೆಂತ್ರ ಕಣ್ಣಾಗ ಮಣ್ಣು ಹಾಕ್ತಿವಿ ಅಂತ ಇವನ್ ಕಣ್ಣ ಮಣ್ಣು ಹಾಕೋದು ಎಷ್ಟೈತಿನ ವಿಷಯ. ಒಂದಿಲ್ಲ ಒಂದ್ ದಿವ್ಸ ನಾನು ಫಸ್ಟ್ ಕ್ಲಾಸ್ ಆಗಿ ನನ್ನ ಮಗಳನ್ನ ಸೆಕೆಂಡ್ ಕ್ಲಾಸ್ ಮಾಡಿ ನಿನ್ನ ಥರ್ಡ್ ಕ್ಲಾಸ್ ಮಾಡಲಿಲ್ಲ. ನನ್ನ ಹೆಸರು ರಾಜು ಕಂಡಕ್ಟರ್ ಅಲ್ಲ. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದಿ ಕಣ್ಣು ಮುಗಿದು ಬೆಳಗಲಿ ನನ್ನವರೀಗ ನನಗಿಲ್ಲ ಎಲ್ಲೆಲ್ಲಿ